ಪತ್ರ ಬರಹಗಾರರ ಕೂಟಕ್ಕೆ ಬರ್ತೀವಿ 2 ನಿಮಿಷ. ನಮಸ್ಕಾರ, ನನ್ನ ಹೆಸರು ಜಿ ಕೃಷ್ಣ ಅಂತ, ಪತ್ರ ಬರಹಗಾರ. ಹಾಗೆಯೇ ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಪರವಾನಗಿ ಪಡೆದ ಪತ್ರ ಬರಹಗಾರರ ಒಕ್ಕೂಟದ ಹಾಸನ ಜಿಲ್ಲಾ ಸಂಘಟಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ತಿಳಿಸುತ್ತಂತ ಈಗಾಗಲೇ ಕಳೆದ ವಾರ ನಿಮಗೆಲ್ಲ ಗೊತ್ತಿದೆ ಸಾರ್ವಜನಿಕರಿಗೆ. ನಾವು ಸಾರ್ವಜನಿಕರಿಗೆ ಆಗ್ತಕ್ಕಂಥ ಮತ್ತು ಪತ್ರ ಬರಹ ಆಗ್ತಕ್ಕಂಥ ತೊಂದರೆಗಳು ಅಂದರೆ ಈಗಾಗಲೇ ಸರ್ಕಾರ ಏನು ಇಂಟ್ರೊಡ್ಯೂಸ್ ಮಾಡಿದೆ, ಕಾವೇರಿ ಟು ತಂತ್ರಾಂಶದ ಮೂಲಕ ನೋಂದಣಿ ಮಾಡ್ತಾ ಇರೋದ್ರಿಂದ ಏನೆಲ್ಲ ಸಮಸ್ಯೆಗಳಾಗಿದ್ದಾವೆ, ಆ ಸಮಸ್ಯೆಗಳಿಂದ ಸಾರ್ವಜನಿಕರು ಪ್ರತಿದಿನ ಪರಿತಾಪ ಪಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಗಮನ ಸೆಳೆಯುವ ಉದ್ದೇಶಕ್ಕೋಸ್ಕರ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕಳೆದ ವಾರದಿಂದ ಈ ಒಂದು ನಾವು ಮುಷ್ಕರ ಮಾಡ್ತಾಯಿದ್ದೀವಿ. ಸೊ ಇವತ್ತು ಮತ್ತು ನಾಳೆ ಹಾಸನ ಜಿಲ್ಲೆಯ ಎಲ್ಲ ನೋಂದಣಾಧಿಕಾರಿಗಳಲ್ಲಿ ನಾವು ಪತ್ರ ಬರಹಗಾರರು ಏನು ನಾವು ಪತ್ರ ಬರೆಯೋಕ್ಕೋಸ್ಕರ ಏನು ಪ್ರಕ್ರಿಯೆ ಮಾಡ್ತಾಯಿದ್ದೀವಿ, ಆ ಪ್ರಕ್ರಿಯೆನ ಸ್ಥಗಿತ ಮಾಡಿದ್ದೀವಿ. ಮತ್ತು ನಾಳೆ ಬೆಳಗಾವಿ ಚಲೋ ಹಮ್ಮಿಕೊಂಡಿದ್ದೀವಿ. ಮುಖ್ಯ ಉದ್ದೇಶ ಏನಂತ ಅಂದರೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಸಮಾಜದಲ್ಲಿರ್ತಕ್ಕಂಥ ನಮ್ಮ ಸಾರ್ವಜನಿಕರು ಯಾರೂ ಸಮೇತ 100ಕ್ಕೆ 100 ವಿದ್ಯಾವಂತರು ಇರಲ್ಲ, ಹಾಗೆ ಅವರು ಕಂಪ್ಯೂಟ್ರು ಜ್ಞಾನ ಸಮೇತ ಇರಲ್ಲ. ಸೊ ಸರ್ಕಾರ ಮಾಡ್ತಕ್ಕಂಥ ಈ ಸಮಸ್ಯೆ ಅವರ ಉದ್ದೇಶ ಒಳ್ಳೆಯದೇ ಇರ್ಬೋದು, ಇದು ಪಾರದರ್ಶಕವಾಗಿರಬೇಕು, ಜನಗಳಿಗೆ ಶೀಘ್ರವಾಗಿ ನೋಂದಣಿ ಕಾರ್ಯ ಸುಗಮವಾಗಬೇಕು ಅನ್ನೋ ಉದ್ದೇಶ ಇರ್ಬೋದು. ಬಟ್ ಇದಕ್ಕೆ ಬೇಕಾದ ತಂತ್ರಾಂಶಗಳನ್ನ ಕೊಡ್ತಾ ಇಲ್ಲ. ಈ ತಂತ್ರಾಂಶಗಳನ್ನೇ ಕೆಲವು ಜನಗಳು ದುರುಪಯೋಗ ಪಡಿಸ್ಕೊಂಡು ಸಾರ್ವಜನಿಕರಿಗೆ ಮೋಸ ಮಾಡ್ತಾಯಿದ್ದಾರೆ, ಅತಿ ಹೆಚ್ಚು ಹಣನ ತಗೊತಾ ಇದ್ದಾರೆ. ಸೊ ಇದೆಲ್ಲ ಉದ್ದೇಶನ ಮನಗಂಡು ಈಗಾಗಲೇ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಹೇಗೆ ಅವರಿಗೆ ಸರ್ವೇಯರ್ಗಳಿಗೆ ಹೇಗೆ ಪ್ರತ್ಯೇಕ ಲಾಗಿನ್ ಕೊಟ್ಟಿದ್ದಾರೆ, ಮತ್ತು ಈಗಾಗಲೇ ತೆಲಂಗಾಣ ಮತ್ತು ತಮಿಳುನಾಡಲ್ಲೂ ಸಮೇತ ನಾವು ಪತ್ರ ಬರೋರಿಗೆ ಪ್ರತ್ಯೇಕ ಲಾಗಿನ್ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಸಮೇತ ಪತ್ರ ಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ಕೊಡೋದ್ರ ಮೂಲಕ ಕೊಟ್ಟರೆ ಸೊ ನಾವುಗಳು ಯಾರು ಪತ್ರ ಮಾಡ್ತಾಯಿದ್ದೀವಿ, ನಾಳೆ ಏನೇ ಸಾರ್ವಜನಿಕರ ಅನ್ಯಾಯ ಆದ ತೊಂದರೆ ಆದರೂ ಸಮೇತ ಯಾರು ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ಸೊ ಈಗ ಯಾರು ಬೇಕಾದ್ರೂ ಮಾಡ್ತಿದ್ದಾರೆ, ಯಾರು ತೊಂದರೆ ಮಾಡಿದ್ರೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇದು ನಮ್ಮ ಒಂದು ಮೊದಲಾಗುತ್ತದೆ. ಸೊ ಹಾಗೆಯೇ ಈ ಒಂದು ಪತ್ರಗಳ ನೋಂದಣಾಧಿಕಾರಿಯಲ್ಲಿ ಏನು ಪತ್ರಗಳು ನೋಂದಣಿ ಆಗ್ತದೆ, ಆ ನೋಂದಣಿಗೆ ನಮ್ಮ ಎಲ್ಲ ಪತ್ರ ಬರಹಗಾರರ ಹಾಗೆ ವಕೀಲರ, ಯಾಕೆಂದರೆ ರಾಜ್ಯ ಸರ್ಕಾರ ಆದೇಶದಂತೆ ಅವರಿಬ್ಬರು ವಕೀಲರ ಮತ್ತು ಪತ್ರ ಬರಹಗಾರದು ಬಿಕ್ಕಲಮ್ ಕಡ್ಡಾಯ ಆಗಿದೆ. ಅದನ್ನು ಎಲ್ಲ ಕಡೆ ಅದನ್ನು ಪಾಲಿಸ್ತಾ ಇಲ್ಲ. ಸೊ ಅದನ್ನು ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು ಅಂತ ಹೇಳ್ತಾ ಇದ್ದೀವಿ. ಸೊ ಹಾಗೆಯೇ ನಮ್ಮ ಎಲ್ಲ ಪತ್ರ ಬರಹಗಾರರಿಗೆ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ಪತ್ರ ಬರಹಗಾರರು ಸಮೇತ ಏಕರೂಪ ಗುರುತಿನ ಚೀಟಿ ನೀಡಬೇಕು. ಇದರಿಂದ ಯಾರು ಪತ್ರ ಬರಹಗಾರರು ಯಾರಲ್ಲ ಅಂತ ಜನಗಳಿಗೆ ಗೊತ್ತಾಗ್ತದೆ, ಜನಗಳಿಗೆ ಯಾವುದೇ ಅನ್ಯಾಯ ಆಗಲ್ಲ, ತೊಂದರೆ ಆಗಲ್ಲ ಅನ್ನೋ ಉದ್ದೇಶ ಮಾಡಿ ನಾಳೆ ಇದನ್ನು ಬೆಳಗಾವಿ ಚಲೋ ಅಂದ್ಕೊಂಡು ಸರ್ಕಾರ ಗಮನ ಸಲ್ಲಿಸಬೇಕಂತ ಉದ್ದೇಶ ಇದೆ. ಸೊ ಹಾಗಾಗಿ ಸರ್ಕಾರ ಸಮೇತ ನಮ್ಮ ಈ ಮನವಿನ ಪರಿಗಣಿಸಿ ನಮಗೆಲ್ಲ ಏಕರೂಪ ಗುರುತಿನ ಚೀಟಿ ಕೊಟ್ಟು, ಹಾಗೆ ಪತ್ರ ಬರೋರಿಗೆ ಪ್ರತ್ಯೇಕ ಲಾಗಿನ್ ಕೊಟ್ಟು, ನಮ್ಮ ಬಿಕ್ಲಮ್ನ ಕಡ್ಡಾಯ ಮಾಡಿ, ಹಾಗೆ ಇರ್ತಕ್ಕಂಥ ಏನು ಲೋಪದೋಷ ಇದೆ ಕಾವೇರಿ ತಂತ್ರಾಂಶದಲ್ಲಿ ಈ ತಂತ್ರಾಂಶನ ಆದಷ್ಟು ಶೀಘ್ರವಾಗಿ ಬಗೆಹರಿಸಿ ನೋಂದಣಿ ಕಾರ್ಯ ಸುಗಮಗೊಳಿಸಿ ಸಾರ್ವಜನಿಕರಿಗೂ ಹಾಗೂ ನಮಗೂ ಅನುಕೂಲ ಆಗಬೇಕು ಅಂತ ನಾನು ನಿಮ್ಮೆಲ್ಲರ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ.